ಶ್ರೀ ಪೂರ್ಣಬೋಧ ಗುರುತೀರ್ಥಪಯೋಬ್ಧಿಪಾರಾ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ ದೇವಾಲಿ ಸೇವಿತ ಪರಂಘ್ರಿಪಯೋಜ ಲಗ್ನ. ಇದು ಮೊದಲನೇ ಶ್ಲೋಕ. ಇದರ ಅರ್ಥ ನಿನ್ನೆ ಹೇಳಿದ್ದೇನೆ, ಆದ್ರೂ ಸಂಕ್ಷಿಪ್ತವಾಗಿ ಹೇಳಿ ಮತ್ತೆ ಎರಡನೇ ಶ್ಲೋಕಕ್ಕೆ ಹೋಗ್ತೇನೆ. ಈ ಮಧ್ವಾಚಾರ್ಯರ ಗ್ರಂಥಗಳು ದೊಡ್ಡದಾದ ಸಾಗರ. ಆ ಸಾಗರವನ್ನು ಕುರಿತು ಧುಮ್ಮಿಕ್ಕಿ ಹರಿದುಕೊಂಡು ಹೋಗುವಂತಹ ಗಂಗಾ ನದಿಯಂತೆ ಇರುವಂತಹದ್ದು ರಾಯರು ಬರೆದಂತಹ ಗ್ರಂಥಗಳ ಸರಣಿ. ಶ್ರೀ ಪೂರ್ಣ ಬೋಧರಾದಂತಹ ಪೂರ್ಣ ಪ್ರಜ್ಞರಾದಂತಹ ಮಧ್ವಾಚಾರ್ಯರ ತೀರ್ಥ ಸರ್ವಮೂಲ ಗ್ರಂಥಗಳೆಂಬಂತಹ ಶಾಸ್ತ್ರವೆಂಬ ಪಯೋಬ್ಧಿ ಸಮುದ್ರದ ಪಾರಾಹ ಕಡೆದಗೆ ಹರಿದುಕೊಂಡು ಹೋಗುವಂತಹ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಅಂತಂದ್ರೆ ನಮ್ಮ ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬಂತಹ ಈ ಕಾಮಕ್ರೋಧಾದಿ ದೋಷಗಳನ್ನ ಪರಿಹಾರ ಮಾಡುವಂತಹ ಜ್ಞಾನ ದೃಷ್ಟಿ ಇರುವಂತಹ ವ್ಯಕ್ತಿಗಳು ಯಾರೋ, ಮಾಕ್ಷ ವಿಷಮಾಕ್ಷ, ಮಾ ಅಂತಂದ್ರೆ ಜ್ಞಾನ, ಜ್ಞಾನವೆಂಬಂತಹ ದೃಷ್ಟಿಯನ್ನ ಹೊಂದಿದಂತಹ ಪಂಡಿತರು ಯಾರಿದ್ದಾರೋ ಅವರು ಕೂಡ ತಲೆಯಲ್ಲಿ ಭಕ್ತಿಯಿಂದ ಧರಿಸಿರುವಂತಹ ನದಿ ರಾಯರು ಬರೆದಂತಹ ಗ್ರಂಥಗಳು ಅಂತ ಎಲ್ಲ ಕಡೆಯಲ್ಲಿ ಅನ್ವಯ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ, ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ. ರಾಘವೇಂದ್ರ ತೀರ್ಥರ ಟಿಪ್ಪಣಿಗಳಲ್ಲಿ ಪೂರ್ವ ಪಕ್ಷ ಅಂತಂದ್ರೆ ಪರವಾದಿಗಳು ಹೇಳುವಂತಹ ಮಾತುಗಳನ್ನ ಅನುವಾದ ಮಾಡ್ತಾರೆ. ಉತ್ತರ ಪಕ್ಷಗಳ ಮುಖಾಂತರವಾಗಿ ತಮ್ಮ ಸಿದ್ಧಾಂತದ ನಿಲುವನ್ನ ತಿಳಿಸಿಕೊಡುತ್ತಾರೆ. ಅಂತಹ ಪೂರ್ವೋತ್ತರ ಅಮಿತ ತರಂಗ, ಇದು ಒಂದೋ ಎರಡೋ ಅಲೆಗಳು, ಪೂರ್ವಪಕ್ಷ ಸಿದ್ಧಾಂತಗಳ ವಾಕ್ಯಗಳು ಸಮುದ್ರದ ಅಲೆಗಳಂತೆ ನಿರಂತರವಾಗಿ ಬರ್ತಾ ಇರತ್ತೆ. ಇಂತಹ ಪೂರ್ವಪಕ್ಷ ಸಿದ್ಧಾಂತಗಳ ಯುಕ್ತಿಗಳನ್ನ ಈ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ರಚನೆ ಮಾಡಿದ್ದಾರೆ. ಅದರಲ್ಲಿ ಯತಿಗಳೆಂಬಂತಹ ರಾಜಹಂಸ ಪಕ್ಷಿಗಳು, ಹಂಸಗಳು ಮತ್ತು ರಾಜಹಂಸಗಳು ಹೇಗೆ ಸಮುದ್ರದ ಅಲೆಗಳ ಮೇಲೆ ವಿಹಾರ ಮಾಡ್ತಾ ಇರುತ್ತೋ ಹಾಗೆ ರಾಘವೇಂದ್ರ ತೀರ್ಥರು ರಚನೆ ಮಾಡಿರುವಂತಹ ಗ್ರಂಥಗಳ ಅಧ್ಯಯನದ ಸಂದರ್ಭದಲ್ಲಿ ಪೂರ್ವಪಕ್ಷ ಸಿದ್ಧಾಂತ ಪಕ್ಷಗಳು ಇವುಗಳ ವಿವರಣೆಯನ್ನು ನೋಡಿ ಅದರ ಮೇಲೆ ರಾಜಹಂಸ ಪಕ್ಷಿಗಳು ವಿಹಾರ ಮಾಡ್ತಾ ಇವೆ. ರಾಜಹಂಸಗಳು ಅಂತಂದ್ರೆ ಪರಮಹಂಸ ಶ್ರೇಷ್ಠರಾದ ಯತಿಗಳು ಆ ಗ್ರಂಥಗಳ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ದೇವಾಲಿ ಸೇವಿತ ಪರಾಂಘ್ರಿ ಪಯೋಜ ಲಗ್ನ. ಮತ್ತೆ ರಾಘವೇಂದ್ರ ತೀರ್ಥರ ಗ್ರಂಥಗಳ ಮಾತುಗಳು ಅವು ಪರಮಾತ್ಮನ ಪಾದಕಮಲಗಳಲ್ಲಿ ಅತಿಶಯವಾದ ಆಸಕ್ತಿಯನ್ನು ಹೊಂದಿದೆ. ಆ ದೇವತೆಗಳೇ ಎಂತಹವರು? ದೇವಾಲಿ, ದೇವತೆಗಳೆಂಬಂತಹ ದುಂಬಿಗಳು, ದೇವತೆಗಳೆಂಬಂತಹ ದುಂಬಿಗಳಿಂದ ಸೇವಿತವಾದಂತಹದ್ದು ಪರಮಾತ್ಮನ ಪಾದಕಮಲಗಳು. ಆ ಪಾದಕಮಲಗಳೆಂಬಂತಹ ಪಯೋಜ ಕಮಲಗಳಲ್ಲಿ ಮಕರಂದವನ್ನು ಹೀರ್ಲಿಕ್ಕೆ ಅಂತ ಹೇಗೆ ದುಂಬಿಗಳು ಬರುತ್ತೋ ಹಾಗೆ ಪರಮಾತ್ಮನ ಪಾದಗಳೆಂಬಂತಹ ಕಮಲಗಳಲ್ಲಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಮಾತುಗಳೆಂಬ ದುಂಬಿಗಳು ಅನುರಕ್ತವಾಗಿದೆ. ಎಂದೆಂದಿಗೂ ಭಗವಂತನ ಪಾದಗಳ ಮಹಿಮೆಯನ್ನ ಕೊಂಡಾಡ್ತಾ ಇದೆ. ಇಷ್ಟು ನಿನ್ನೆ ಶ್ಲೋಕದ ಭಾವಾರ್ಥ. ಇದು ಅದಾದ್ಮೇಲೆ ಜೀವೇಶ ಭೇದ ಗುಣ ಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನಕ್ರಗಣೈ ಸಮೇತ.
ದುರ್ವಾದಿ ಅಜಾಪತಿ ಗಿಲೈರ್ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮಂ ವಿಮಲೀಕರೋತು. ಇದು ಗಂಗಾ ನದಿ ಏನಿದೆ ಅಲ್ಲ, ಈ ಗಂಗಾ ನದಿ ತನ್ನ ಒಳಗಡೆಯಲ್ಲಿ ದೊಡ್ಡ ಪ್ರವಾಹದ ಮಧ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಕುರಿ, ಆಡು ಮುಂತಾದವುಗಳೇನಾದ್ರೂ ಮಧ್ಯದಲ್ಲಿ ಬಂತು ಅಂತಂದ ಹೇಳಿದ್ರೆ ಯಾವುದನ್ನು ಲೆಕ್ಕಿಸೋದಿಲ್ಲ, ನುಂಗಿ ಹಾಕಿ ಬಿಡತ್ತೆ. ಲೆಕ್ಕವೇ ಅಲ್ಲ. ಊರುಗಳನ್ನು ಕೊಚ್ಚಿ ಹೋಗುವಂತಹ ಗಂಗಾ ನದಿಗೆ ಮಧ್ಯದಲ್ಲಿ ಹೋತಗಳ ಹಿಂಡು ಬಂತು ಅಂತಂದ್ರೆ ಲೆಕ್ಕವೇನೋ. ಹಾಗೆ ರಾಯರ ವಾಕ್ಸರಣಿ ದುರ್ವಾದಿಗಳು, ಮಹಾ ಮೃದುವಾದ ಮನಸ್ಥಿತಿ ಉಳ್ಳವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಆದರೆ ವಜ್ರಾದಪಿ ಕಠೋರಾಣಿ, ಅವರ ಮಾತುಗಳು ದುರ್ವಾದಿಗಳ ಎದುರುಗಡೆಯಲ್ಲಿ ವಜ್ರಕ್ಕಿಂತ ಮಿಗಿಲಾದಂತಹ ಕಾಠಿಣ್ಯವನ್ನು ಹೊಂದಿದ್ವು. ದುರ್ವಾದಿ ಅವ್ರ ಎದುರುಗಡೆಯಲ್ಲಿ ವಾದ ಮಾಡ್ಲಿಕ್ಕೆ ಬರ್ತಾ ಇದ್ದಂತಹ ಅಜಾಪತಿ, ಅಜ ಅಂತಂದ್ರೆ ಮೇಕೆ, ಮೇಕೆಗಳ ಪತಿ ಯಾವುದು ಅಂತಂದ್ರೆ ಹೋತಗಳು, ಕುರಿ, ಗಂಡು ಕುರಿಗಳು. ಅವುಗಳನ್ನ ಗಿಲೈ ಹೀಗೋ ದುರ್ವಾದಿ ಅಜಾಪತಿ ಗಿಲೈಹಿ. ಅಜಾಪತಿ ಅಂತಂದ ಹೇಳಿದ್ರೆ ಅಜ ಅಂತಂದ್ರೆ ಹೆಣ್ಣು ಮೇಕೆ, ಅದು ಐತಿವಲ್ಲ ಅದು. ಅವುಗಳ ಗಿಲೈ ಬ್ರೇಕ್ ಆಗ್ತಾ ಇದೆ ಯಾಕೋ. ಒಂದ್ ಲೆಕ್ಕದಲ್ಲಿ ಹೇಳಿದ್ರೆ, ಒಂದು ಲೆಕ್ಕದಲ್ಲಿ ನದಿಯ ರಕ್ಷಣೆಗೋಸ್ಕರವಾಗಿಯೇ ಆ ಮೊಸಳೆಗಳು ಮುಂತಾದ ಪ್ರಾಣಿಗಳು ಆ ನದಿಯಲ್ಲಿ ಇರುತ್ತೆ. ಹಾಗೆ ಇವರ ವಾದ ಸರಣಿಯಲ್ಲಿ ಅನೇಕ ಮೊಸಳೆಗಳು ಕೂಡ್ಕೊಂಡಿವೆ. ದುಷ್ಟ ಈ ಆಡು ಹೋತಗಳು ಇವುಗಳನ್ನೆಲ್ಲ ನುಂಗಿ ಹಾಕುವಂತಹ ದೊಡ್ಡ ದೊಡ್ಡ ಮೊಸಳೆಗಳು ಕೂಡ್ಕೊಂಡಿವೆ. ಯಾವ್ದು ಮೊಸಳೆ ರೀತಿಯಲ್ಲಿ ಯಾವಿವೆ? ದೇವಾಲಿ ಸೇವಿ, ಇದು ಜೀವೇಶ ಭೇದ ಗುಣಪೂರ್ತಿ ಜಗತ್ ಸುಸತ್ವ ನೀಚೋಚ್ಚ ಭಾವ ಮುಖ ನಕ್ರಗಣೈಹಿ ಸಮೇತಾಹ. ಜೀವ ಮತ್ತು ಈಶ್ವರರ ಭೇದ, ಜೀವ ಮತ್ತು ಈಶ್ವರರಿಗೆ ಭೇದವನ್ನು ಸಾಧನೆ ಮಾಡಿ ಕೊಡ್ತಾ ಇದೆ ಇವುಗಳು. ಗುಣಪೂರ್ತಿ, ಭಗವಂತನು ಗುಣಪೂರ್ಣನಾಗಿದ್ದಾನೆ ಅಂತ ತಿಳಿಸಿಕೊಡ್ತಾ ಇದೆ. ಅವರ ಮಾತುಗಳಿಂದ ಭಗವಂತ ನಿಖಿಲ ಗುಣ ಪರಿಪೂರ್ಣ ಅಂತ ಗೊತ್ತಾಗ್ತಾ ಇದೆ. ಜೀವ ಈಶ್ವರರ ಭೇದವನ್ನ ಸಾಧನೆ ಮಾಡಿ ಕೊಡ್ತಾ ಇದ್ದಾರೆ. ನಾನು ಪರಮಾತ್ಮನಿಬ್ಬರು ಬೇರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಜಗತ್ ಸುಸತ್ವ, ಜಗತ್ತು ಸತ್ಯವಾಗಿದೆ. ಜಗತ್ತು, ಕಾಣುವ ಜಗತ್ತೆಲ್ಲವೂ ಕೂಡ ಕಲ್ಪಿತವಾದದ್ದು, ಇಲ್ಲದೆ ಇದ್ದದ್ದೇ ಇದೆ ಎನ್ನುವ ಭ್ರಮೆ ಹುಡ್ತಾ ಇದೆ ಎನ್ನುವ ಅನೇಕ ದುರ್ವಾದಗಳಿವೆ. ಆ ದುರ್ವಾದಗಳನ್ನ ನುಂಗಿ ಹಾಕುವ ಜೀವೇಶ್ವರರ ಭೇದವನ್ನ, ಪರಮಾತ್ಮನ ಗುಣಪೂರ್ಣತ್ವವನ್ನ, ಜಗತ್ತಿನ ಸತ್ಯತ್ವವನ್ನ, ನಮ್ಮೆಲ್ಲರಲ್ಲೂ ಕೂಡ ತಾರತಮ್ಯವನ್ನ ತಿಳಿಸಿಕೊಡುವಂತಹ ಮಾತುಗಳೇ ಆ ಗಂಗಾ ನದಿಯ ಪ್ರವಾಹದಂತಿರುವಂತಹ ರಾಯರ ಮಾತುಗಳಲ್ಲಿರುವ ಮೊಸಳೆಗಳು. ಈ ಮೊಸಳೆಗಳಿಂದ ಆ ನದಿಗೆ ಒಂದು ತರದ ವೈಭವದ ಈ ಸಂಭ್ರಮ ಬಂದಿದೆ. ಇದರಿಂದ ಸಮೇತ ಕೂಡಿದ ಶ್ರೀ ಗುರು ರಾಘವೇಂದ್ರ ವಾಗ್ ದೇವತಾ ಸರಿತ, ಗುರುಗಳಾದ ರಾಘವೇಂದ್ರ ತೀರ್ಥರ ವಾಕ್ ದೇವತಾ ಸರಿತ್, ಅವರ ಮಾತುಗಳೆಂಬಂತಹ ದೇವತಾ ಸರಿತ್. ದೇವತೆಗಳ ಸರಿತ್ ಅಂತಂದ್ರೆ ನದಿ, ದೇವತೆಗಳ ನದಿ ಅಂತಂದ್ರೆ ಗಂಗಾ ನದಿ. ಈ ಗಂಗಾ ನದಿಯು ನನ್ನನ್ನ ವಿಮಲೀಕರೋತು, ನಿರ್ಮಲನನ್ನಾಗಿಸಲಿ. ಗಂಗಾ ನದಿ ಆ ನದಿಯಲ್ಲಿ ಮೀಯುವಂತಹ, ಸ್ನಾನ ಮಾಡುವಂತಹ, ನಮ್ಮನ್ನ ಪವಿತ್ರರನ್ನಾಗಿಸುವಂತೆ
ದುರ್ವಾದಿಗಳೆಂಬಂತಹ ಹೋತಗಳನ್ನ ನುಂಗಿ ಹಾಕುವಂತಹ, ನಮಗೂ ಪರಮಾತ್ಮನಿಗೂ ಭೇದವನ್ನ ತಿಳಿಸಿಕೊಡುವ, ಜಗತ್ತು ಪಾರಮಾರ್ಥಿಕ ಸತ್ಯ, ಜಗತ್ತು ಸತ್ಯವಾಗಿದೆ, ಸತ್ಯವಾದ ಜಗತ್ತಿಗೆ ಪರಮಾತ್ಮ ಒಡೆಯನಾಗಿದ್ದಾನೆ, ಅವನು ಈಶ, ನಾವು ದಾಸರು, ನಮ್ಮಲ್ಲಿ ತಾರತಮ್ಯವಿದೆ, ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಇವೇ ಮೊದಲಾದ ವಿಷಯಗಳನ್ನ ತಿಳಿಸಿಕೊಡುವಂತಹ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಮಾತುಗಳೆಂಬಂತಹ ನದಿ ನಮ್ಮನ್ನ ಪವಿತ್ರರನ್ನಾಗಿಸಲಿ ಅಂತ ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 2ನೇ ಶ್ಲೋಕ. ಜೀವೇಶ ಭೇದ ಗುಣ ಪೂರ್ತಿ ಜಗತ್ ಸುಸತ್ವ ನೀಚೋಚ್ಚ ಭಾವ ಮುಖ ನಕ್ರಗಣೈ ಸಮೇತ ದುರ್ವಾದಿ ಅಜಾಪತಿ ಗಿಲೈರ್ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮುಂ ವಿಮಲೀಕರೋತು. ದುರ್ವಾದಿ ಅಜಾಪತಿ ಗಿಲೈಹಿ, ದುರ್ವಾದಿಗಳೆಂಬ ಅಜಾಪತಿ ಹೋತಗಳನ್ನ ಗಿಲೈಹಿ ನುಂಗಿ ಹಾಕುವಂತಹ, ನೀಚೋಚ್ಚ ಜೀವೇಶ ಭೇದ, ಅಲ್ಲಿಗೊಂದು ಕಾಮ, ಜೀವ ಈಶ್ವರರ ಭೇದ, ಗುಣಪೂರ್ತಿ ಪರಮಾತ್ಮನು ಗುಣಪರಿಪೂರ್ಣನಾಗಿದ್ದಾನೆ, ಜಗತ್ಸು ಸತ್ವ ಜಗತ್ತಿನ ಪಾರಮಾರ್ಥಿಕ ಸತ್ಯತ್ವವನ್ನ, ನೀಚೋಚ್ಚ ಭಾವ ನಮ್ಮಲ್ಲಿ ತಾರತಮ್ಯವಿದೆ, ಪ್ರತಿಯೊಬ್ಬ ಜೀವನಲ್ಲೂ ಕೂಡ ಇನ್ನೊಬ್ಬ ಜೀವನಿಗಿಂತ ತಾರತಮ್ಯ ಇದೆ, ನಮಗೂ ದೇವತೆಗಳಿಗೂ ತಾರತಮ್ಯ ಇದೆ, ದೇವತೆಗಳಲ್ಲಿ ಪರಸ್ಪರ ತಾರತಮ್ಯ ಇದೆ ಎಂಬ ತಾರತಮ್ಯವೇ ಮೊದಲಾದಂತಹ ನಕ್ರಗಣೈಹಿ ಮೊಸಳೆಯ ಸಮುದಾಯದಿಂದ ಸಮೇತ ಕೂಡಿದ ಗುರು ರಾಘವೇಂದ್ರ ವಾಗ್ದೇವತಾ ಸರಿತ ಗುರುಗಳಾದ ರಾಘವೇಂದ್ರ ತೀರ್ಥ ಸ್ವಾಮಿಗಳ ಮಾತೆಂಬ ದೇವನದಿಯು ಅಮುಂ ನನ್ನನ್ನ ವಿಮಲೀಕರೋತು ನಿರ್ಮಲನನ್ನಾಗಿಸಲಿ, ನನ್ನ ಅಂತಃಕರಣದ ಶುದ್ಧಿಯನ್ನ ತಂದುಕೊಡಲಿ ಅಂತ ಕೇಳ್ತಾ ಇದ್ದಾರೆ. ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳು ಮಹಾಸಮುದ್ರ ಇದ್ದ ಹಾಗೆ, ಆ ಸಮುದ್ರವೆಂಬ ತೀರ್ಥವನ್ನ ಸೇರ್ತಾ ಇದೆ. ಗಂಗಾ ನದಿ ಕಾಮಕ್ರೋಧಾದಿ ದೋಷಗಳನ್ನ ಪರಿಹಾರ ಮಾಡ್ತಾ ಇದೆ. ಗಂಗಾ ನದಿ ಯಥಾರ್ಥ ಜ್ಞಾನವನ್ನು ನಮಗೆ ತಂದು ಕೊಡ್ತಾ ಇದೆ. ಅಂತಹ ಈ ಗಂಗಾ ನದಿಯಂತಿರುವ ರಾಘವೇಂದ್ರ ತೀರ್ಥ ಸ್ವಾಮಿಗಳ ಮಾತು ನಮ್ಮನ್ನ ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗ್ಲಿ ಅಂತ ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದು ಒಟ್ಟು ಈ ಶ್ಲೋಕದ ಭಾವಾರ್ಥ. ಇದರಲ್ಲಿ ಏನಾದ್ರೂ ಸಂಶಯ ಇದೆ ಅಂತಂದು ಹೇಳಿದ್ರೆ ಕೇಳಬಹುದು, ಅವಕಾಶ ಇದೆ. ಹರಯೇ ನಮಃ. ಶ್ರೀಕೃಷ್ಣ.